ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳ ಜೊತೆ ಸಚಿವರು ಸಮಾಲೋಚನೆ ನಡೆಸಿದರು. ಆನೆ ಮಾನವ ಸಂಘರ್ಷದ ಬಗ್ಗೆ ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳಲು ಸಭೆಯನ್ನು ಏರ್ಪಡಿಸಲಾಗಿತ್ತು. ರಾಜಕೀಯ ರಹಿತವಾಗಿ ನಡೆಯುತ್ತಿದ್ದ ಸಭೆಯಲ್ಲಿ ಪಕ್ಷಗಳ ನಡುವೆ ಏಕಾಏಕಿ ನಮ್ಮ ಪಕ್ಷದಲ್ಲಿದ್ದಾಗ ಸ್ಪಂದಿಸದೆ ನೀವೇನು ಮಾಡುತ್ತಿದ್ದೀರಿ ಎಂದು ಸಚಿವರನ್ನು ಬಿಜೆಪಿ ಮುಖಂಡರು ಪ್ರಶ್ನಿಸಿದರು. ಈ ಮೂಲಕ ಸಭೆಯಲ್ಲಿ ಮಾತಿನ ಚಕಮಕಿ, ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಸಭೆಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರಗೌಡ, ಜಿಲ್ಲಾಧಿಕಾರಿಗಳು, ಅರಣ್ಯ ಇಲಾಖಾಧಿಕಾರಿಗಳು ಮತ್ತಿತರರು ಭಾಗಿಯಾಗಿದ್ದರು. ಪರಿಹಾರ ಕೊಟ್ಟಿಲ್ಲ ಕಾಫಿ ಬೆಳೆಗಾರರಿಗೆ ನಿಮ್ಮ ಸಲಹೆ ತಗೊಳಕ್ ಬಂದಿದ್ದೀನಿ. ಇಲ್ಲಿ ಯಾವ ರಾಜಕೀಯನೂ ಇಲ್ಲ. ಇಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾ ಸಂಘ ಬಂದಿದ್ದಾರೆ, ರಾಜಕೀಯ ಮಾಡಾಗಿದ್ದಾರೆ, ಆಶೆ ಮಾಡೋಣ. ಇಲ್ಲಿ ಏನೋ ಸಲಹೆ ಕೊಡಕ್ಕೆ ರಾಜಕೀಯ ಮಾತಾಡೋ ರಾಜ್ಯ ಹೋಗ್ಬೋದು. ಸಲಹೆ ಕೊಡಂದ್ರೆ ನಮ್ಮ ಬೇಡಿಕೆ ಮಾಡಲ್ಲ ನೀವು ಎಲ್ಲ ಆನೆಗಳನ್ನ ಕಟ್ಟಾಕಕ್ಕಾಗಲ್ಲ ಅಂತ ಹೇಳೋದು ನನಗೆ ಗೊತ್ತಿದೆ. ಏನು ಮಾಡಿದ್ರೆ ಏಕ ಕಾಲದಲ್ಲಿ ಎಲ್ಲವನ್ನು ಸರಿ ಮಾಡಿ ಆಗಲ್ಲ ಅಂತ ಗೊತ್ತಿದೆ. ಆದರೆ ಪರಿಹಾರೋಪಾಯಗಳನ್ನು ಕಂಡು ಹಿಡಿಯುವಾಗ ಒಂದಷ್ಟು ಬಜೆಟ್ ಅಲ್ಲಿ ಒಂದಷ್ಟು ಹಣ ಶಾಸಕರು ಇದ್ದಾರಲ್ಲ ದೇವ್ರೆ, ಶಾಸಕರು ಇದ್ದಾರಲ್ಲ, ಅವ್ರ ಮಾತಿಗೆ ಗಮನ ಕೊಡಿ. ನೀವು ಜಿಲ್ಲೆ ಸಣ್ಣದು, ದೇಶದ ಕಾಯುವ ಜನರನ್ನು ಈ ಜಿಲ್ಲೆ ಕೊಟ್ಟಿದೆ, ಪ್ರಾಮಾಣಿಕರ ರಾಜಕಾರಣಿ ಈ ಜಿಲ್ಲೆ ಕೊಟ್ಟಿದೆ. ಹಾಗಾಗಿ ನಿಮ್ಮನ್ನ ನಾವು ಕೇಳ್ತಾ ಇರೋದು, ಇಷ್ಟು ಮಳೆ ಹೊಡೆದಿದೆ, ಕಾಫಿ ಬಚ್ಕೊಂಡು ಹೋಗಿದೆ. ನಿಮ್ಮ ಸರ್ಕಾರ ಬಂದ್ಮೇಲೆ ನಮ್ಮ ರೈತರ ಕಣ್ಣೀರು ಕೆಲಸ ಮಾಡಲಿಲ್ಲ. ಕಾಫಿ ಬೆಳೆಗೆ ನೀವು ಕೊಡಬೇಕು. ಸ್ವಾಮಿ ಮುನ್ನೂರು ಈ ಅಮ್ಮೆರ ಸೌಲಭ್ಯ ನಮಗೆ 1 ಕಿಲೋಮೀಟರ್ ಅವರಿಗೆ 0, ನಮಗೆ 1 ಕಿಲೋಮೀಟರ್ ಅಂತ ಕೊಟ್ಬಿಟ್ರೆ, ಈಗ ನಾಗರಹೊಳೆ ಇದ್ರೆ ತಗೊಳ್ಳೋದು, ಅಲ್ಲಿಗೆ 1 ಕಿಲೋಮೀಟರ್ ಗೋಣಿಗಪ್ಪ ಯಾವುದೂ ಇರೋದು ಅದಕ್ಕೆ ಎಲ್ಲ ಮಾಡಿ ಈ ತರ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ನೀವು ಕಳಿಸಿ ಕೊಟ್ರೆ ವೆರಿ ರೀಸನಬಲ್ ಇದ್ದಾರೆ. ಉಪೇಂದ್ರ ಯಾದವ್ ಏನೋ ಕಳಿಸಿದ್ರೆ ಟೋಟಲ್ ಅಂತಂದ್ರೆ ನಾನು ಶಾರ್ಟ್ ನೋಟಿಸ್ ಕಳಿಸ್ತಾ ಇರ್ತೀನಿ ಅನ್ನೋದು ಇದ್ದಿದ್ರೆ ನನಗೆ ಏನೋ ಐ ಆಮ್ ಹೆಲ್ಪ್ಲೆಸ್. ಇವ್ರಿಗೆ ಪಾಸಿಟಿವ್ ಹೇಳಿದ್ದಾರೆ, ಅದನ್ನು ದಯವಿಟ್ಟು ಮಾಡಿದ್ರೆ ಒಳ್ಳೇದು. ನಾವು ಒಂದು ಮೀಟಿಂಗ್ ಸೇರಿ ಇದನ್ನು ಒಂದಿಷ್ಟು ಡಿಸ್ಕಸ್ ಮಾಡಿ ನಿಮಗೆ ಕಳಿಸಿಕೊಡ್ತೇವೆ. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗುವ ಸಂದರ್ಭದಲ್ಲಿ ಈಗ ಒಳ್ಳೆ ಕ್ರಾಪ್ ಎಲ್ಲ ಡೆವಲಪ್ಮೆಂಟ್ ಓಡಿಸುತ್ತೆ. ಮೊದಲೇ ಲಾಸ್ ಆಗಿದೆ, ಒಂದು ಕಡೆ ಮಳೆ ಕೊಳೆ, ಅದು ಬೇರೆ ವಿಚಾರ. ಇದು ಮತ್ತೆ ಲಾಸ್ ಬಹಳಷ್ಟು ತೊಂದರೆ. ಇಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅವ್ರನ್ನ ಹಿಡಿದು ಸ್ಥಳಾಂತರ ಮಾಡೋದೇ ಸೂಕ್ತ. ಆದರೆ ಇಷ್ಟೆಲ್ಲ ಅಣೆಕಟ್ಟು ಹೇಗೆ ಸ್ಥಳಾಂತರ ಮಾಡೋದು ಪ್ರಶ್ನೆ ಇದೆ, ನಮಗೂ ಅರ್ಥ ಆಗುತ್ತೆ. ಇದು ಎಷ್ಟು ಸಾಧ್ಯತೆ ಇದೆ ಅಷ್ಟನ್ನು ಮಾಡುವಂಥದ್ದು ಒಳ್ಳೆ. ಆಮೇಲೆ ಈಗ ಆನೆಗಳು ಆ ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲಿಂದ ಪ್ರಾರಂಭ ಆಗಿ ಒಂದೇ ಒಂದು ಈಗ ಸಕ್ಸಸ್ ಇದು ಏನಂದರೆ ರೈಲ್ವೆ ಬ್ಯಾರಿಕೇಡ್, ಆಮೇಲೆ ಟ್ರೆಂಚ್. ಇದು ಸ್ವಲ್ಪ ಸೋಲಾರ್ ಫೆನ್ಸು ಅದೇನು ಟೋಟಲಿ ನನ್ನ ಅನುಭವದ ಪ್ರಕಾರ ಸ್ವಲ್ಪ ಫೇಲಿಯರ್. ಒಂದು ಮೇಂಟೆನೆನ್ಸು, ಅದು ಈ ಗಾಳಿ ಮತ್ತೆ ಅದು ಸಲಹೆ ಕೊಡೋದು. ಹಿಂದೆ ಏನಾಯಿತು, ಬ್ರಿಟಿಷರ ಕಾಲದಲ್ಲಿ ಟೀಪುದು ಹಾಕಿದ್ದಾರೆ, ಮತ್ತು ಯೂಕ್ಲಿಪ್ಟಸ್ ಹಾಕಿದ್ದಾರೆ, ಮತ್ತು ಇನ್ನೊಂದು ಮರ ಅಕೇಶಿಯನ್ ಹಾಕಿದ್ದಾರೆ. ಅದನ್ನೆಲ್ಲ ಕೂಡ ತೆಗೆದು ಮತ್ತು ಹಣ್ಣಿನ ಗಿಡ ಮತ್ತು ಆನೆಗಳಿಗೆ ಬೇಕಾಗುವಂಥ ವಿಮಾನ ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ
ನೀರು ಕುಡಿಯೋದಕ್ಕೆ ಬೆಳಿಗ್ಗೆ ಸಂಜೆ ಇದಕ್ಕೆ ಬರುತ್ತೆ ಪ್ರೈವೇಟ್ ಇದು ಬರುತ್ತೆ ಅದಕ್ಕೆ ಅಲ್ಲೇ ನೀರು ಸಿಗೋ ರೀತಿ ಮಾಡಿ ಅಂತ ಕೆಲವು ಸಲಹೆ ಕೊಟ್ಟರು. ಇದೆಲ್ಲ ಇದೆ. ಒಟ್ಟಲ್ಲಿ ಪ್ರಾಣಿಗಳು ಅಂದರೆ ಆನೆಗಳು ಗಾಡಿಯಿಂದ ಆಚೆ ಬರದ ರೀತಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಅರಣ್ಯ ಇಲಾಖೆ ಮೇಲೆ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಬರುತ್ತೆ ಆವಾಗ ಸುಮಾರು 250 ಜನ ಇರಲ್ಲ. ಎಷ್ಟು ಗ್ರೂಪ್ ಮಾಡಿರೋದು 28 ಟಾಸ್ಕ್ ಫೋರ್ಸ್. ಒಂದೊಂದು ಟಾಸ್ಕ್ ಫೋರ್ಸ್ 6ರಿಂದ 8 ಜನ 7 ಜನ ಇರ್ತಾರೆ. ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡೋಣ. ಇನ್ನೂ ಸೈಂಟಿಫಿಕ್ ಆಗಿ ಏನು ಮುಂದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಯತ್ನ ಮಾಡ್ತಾರೆ. ಸರ್ ಅರಣ್ಯ ಮಂತ್ರಿ ಆಮೇಲೆ ನಮ್ಮ ಅಧಿಕಾರಿಗಳ ಜೊತೆ ಸೋಮವಾರ ಮೀಟಿಂಗ್ ಚರ್ಚೆ ಮಾಡ್ತೀನಿ. ವಿಶೇಷವಾಗಿ ಇದ್ರ ಬಗ್ಗೆ ಇದಕ್ಕೆ ಹಾಸನದಲ್ಲೇ ವೆಸ್ಟರ್ನ್ ಘಾಟ್ಸಲ್ಲಿ ಆನೆಗಳು ಅದಕ್ಕೆ ಕೂತು ನಾವು ಮಾತಾಡ್ತಿದ್ವಿ. ಮತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಅಲ್ಲಿ ಪ್ರಾವಿಡೆಂಟ್ ಇದೆ ನೋಡೋಣ, ಅದು ಕೂಡ ಪ್ರಯತ್ನ ಮಾಡ್ತಾ ಟ್ರೆಂಚು ಆಳ್ವಂತ ಟ್ರೆಂಚ್ಗಳಿರಬೇಕು. ಎಲ್ಲದಾಗಿ ಬ್ಯಾರಿಕೇಡಿಂಗ್ ಆಗಬೇಕು. ಆ ಟ್ರೆಂಚು ತೆಗೆದಿರ್ತಕ್ಕಂಥದ್ದು ಕೂಡ ಭಾಳ ವರ್ಷ ಮುಗಿಸ್ಬಿಟ್ರೆ ಏನಾಗುತ್ತೆ, ಶಿಟ್ಟಪ್ ಆಗ್ಬಿಡುತ್ತೆ. ಆಮೇಲೆ ಸರಾಗ ಹೋಗ್ಬಿಟ್ಟು ಮತ್ತು ಬ್ಯಾರಿಕೇಡಿಂಗು ಅಷ್ಟೇ ಎರಡೇ ಲೈನಿಂದ ಅದು ಮತ್ತೆ ನಿಂತ್ಕೊಂಡ್ಬರುತ್ತೆ ಅಂತ ಸರ್ ಕೆಲವು ಕಡೆ ಎಲ್ಲ ಕೂಡ ಬಂದೋಬಸ್ತ್ ಮಾಡ್ತಾರೆ. ಕೆಲವು ಕಡೆ ಅವಾಗ ಇದೆಲ್ಲ ಮಾಡಬೇಕಾದ್ರೆ ಇರುತ್ತಲ್ಲ ಅದೇನಾಗುತ್ತೆ ಹಂತ ಮಾಡ್ಕೊಂಡು ಬರ್ತಾರೆ. ಈಗ ಇನ್ಮೇಲೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ. ಸರ್ ಕೆಲವು ಕಡೆ ರೈಲ್ವೆ ಬ್ಯಾರಿಕೇಡ್ ಇವರೇ ತೆಗೆದು ಬಿಡ್ತಿದ್ದಾರೆ ಸರ್. ಅಂದರೆ ನಮ್ಮ ಪೊನ್ನಪಟ್ಟೆ ಇರ್ಬೋದು ಚಕ್ಕಡಿ ಭಾಗದಲ್ಲಿ ಬೆಳಿಗ್ಗೆ ಆನೆಗಳು ಪಾಸ್ ಆಗ್ತದೆ ಮತ್ತೆ ಕ್ಲೋಸ್ ಮಾಡ್ತಾರೆ. ಆ ಥರ ಆಗ್ತಾ ಇದೆ ರೆಗ್ಯುಲರ್ ಆಗಿ. ರಾತ್ರಿ ಆನೆಗಳು ತೋಟದಲ್ಲಿ ಇರುತ್ತೆ, ಬೆಳಿಗ್ಗೆ ಬಂದು ಫಾಸ್ಟ್ ಈಗ ಬಂಡೀಪುರಲ್ಲಿ ಸಹ ಆನೆ ಇದೆ ಸರ್. ಅಲ್ಲಿ ಟ್ರಾವೆಲ್ ಮಾಡ್ತೀವಿ, ಆನೆಗಳು ಅಟ್ಯಾಕ್ ಮಾಡಲ್ಲ. ಇಲ್ಲಿ ಸರ್ ಆನೆ ಬಿಹೇವಿಯರ್ ಚೇಂಜ್ ಆಗ್ತಿದೆ. ಯಾಕಂದ್ರೆ ಒಂದು ಫಾರೆಸ್ಟ್ ಇಂದ ಇನ್ನೊಂದು ಫಾರೆಸ್ಟ್ ಅಲ್ಲ ಸಾರಿ ಎಸ್ಟೇಟ್ ಇಂದ ಚೇಂಜ್ ಮಾಡುವಾಗ ಇಲ್ಲಿ ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ. ಪರಿಸರ ಪ್ರೇಮಿಗಳು ಕೆಲವು ವೈದ್ಯ ಇರ್ಬೋದಲ್ಲ, ಅವೆಲ್ಲ ಕೂಡ ಕೆಲವು ಸಲಹೆಗಳೆಲ್ಲ ಕೊಟ್ಟಿದ್ದಾರೆ. ಸಲಹೆಗಳನ್ನೆಲ್ಲ ಸ್ವಲ್ಪ ಪರಿಶೀಲಿಸಿ ಎಲ್ಲ ಕೊಡಬೇಕಿದೆ ಅಂತ ರೀತಿ ಮಾಡಿದ್ರೆ ಫ್ರೆಂಡ್ಲಿ ಸರ್